ಬೆಲೆ ಕಟ್ಟಕ್ಕಾಗದೇ ಇರೋ ಗಿಫ್ಟು. ನೀವ್ಯಾರು ಗೆಸ್ ಮಾಡಕ್ಕಾಗದೇ ಇರೋಂಥ ಗಿಫ್ಟು. ಜೀವನದಲ್ಲಿ ಮರೆಯಕ್ಕಾಗದೇ ಇರೋಂಥ ಗಿಫ್ಟು. ಕಂದ, ನಿನ್ ಮುಖದಲ್ಲಿ ನಗು ಇದೆಲ್ಲ, ಅದೇ ನಮ್ಮಿಬ್ಬರಿಗೂ ಒಂದು ದೊಡ್ಡ ಗಿಫ್ಟ್ ಅಲ್ವಾ ಸುಮತಿ? ಹೌದು ಸುಮತಿ ಅಮ್ಮ, ನೀವು ವೀರಣ್ಣ ಸಾರು ನಿಮ್ಮ ಫ್ಯಾಮಿಲಿ ಮಾತಾಡ್ತಾ ಇದ್ರೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಆದ್ರೆ ಈಗ ಸಮಯ ಇಲ್ಲ. ಆ ಮದ್ವೆ ಮುಹೂರ್ತದ ಟೈಮಲ್ಲೇ ನಡಿಬೇಕಲ್ವಾ? ಅವ್ರು ರೆಡಿ ಆಗ್ಲಿ, ನೀವ್ ಹೋಗ್ತೀರಾ? ಅಚ್ಚು, ಬೇಗ ರೆಡಿ ಆಗ್ಬಿಡು. ಕಂದ, ಬೇಗ ಬಮ್ಮ. ಮದುಮಗಳ ಅಲಂಕಾರದಲ್ಲಿ ನಾವಿಬ್ರು ನಿನ್ ನೋಡ್ಬೇಕು. ಸರಿ, ಬೇಗ ಬಾ. ಒಳ್ಳೆ ತಂಗಿ. ಏನಮ್ಮ, ಅಲಂಕಾರ ಮಾಡ್ಕೋತೀರಾ? 100%. ಹೇಗ್ ರೆಡಿಯಾಗಿ ಬರ್ತೀನಿ ಅಂತ ನೋಡಿ. ಎಸ್ ಎಸ್. ಸ್ವಲ್ಪ ಪ್ಲೀಸ್ ನಾನು ಒಬ್ಬಳನ್ನೇ ಬಿಟ್ಬಿಡಿ. ಆಯ್ತು ಕಣಮ್ಮ. ಡಾಕ್ಟರ್, ಏನಾಯ್ತು? ಏನಾಯ್ತು ಡಾಕ್ಟರ್? ಗಾಬರಿ ಆಗ್ಬೇಡಿ. ಬಿದ್ದ ರಭಸಕ್ಕೆ ರಕ್ತ ಬರೋ ಗಾಯ ಆಗಿಲ್ದೇ ಹೋದ್ರೂ ಒಳಪೆಟ್ಟಾಗಿದೆ. ಇದನ್ನ ತಾತ್ಕಾಲಿಕ ಕೋಮಾ ಅಂದ್ರೆ ಟೆಂಪ್ರವರಿ ಕೋಮಾ ಅಂತಾರೆ. ಸರ್, ಏನ್ ಸರ್ ಹೇಳ್ತಾ ಇದ್ದೀರಾ ನೀವು? ಕೋಮಾನ? ಗಾಬರಿ ಆಗ್ಬೇಡಿ. ಕೋಮಾದಲ್ಲೂ ಕೂಡ ಬೇರೆ ಬೇರೆ ರೀತಿ ಇದೆ. ರೋಗಿ ಎಚ್ಚರವಾಗಿದ್ರೂ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ಗುರ್ಸಕ್ಕಾಗದೇ ಇರೋದು ಕೂಡ ಒಂದ್ ರೀತಿ ಕೋಮಾನೆ. ಈ ಸುಪ್ತ ಮನಸ್ಸು ಅಂತಾರಲ್ಲ, ಆ ಥರ. ಆಮೇಲೆ ಇನ್ನೊಂದು ಕೋಮಾ ಇದೆ. ಕಣ್ ಬಿಟ್ಕೊಂಡಿದ್ರು ಕಣ್ಮುಂದೆ ನಡೆಯೋದು ಅವ್ರಿಗೇನೂ ಗೊತ್ತಾಗಲ್ಲ. ಕೆಲವು ಸಲ ಕೋಮಾಗಳು ಬೇರೆ ಬೇರೆ ವಿಧಾನಗಳಾಗಿರ್ತವೆ. ಮೆದುಳಿಗೆ ಆಮ್ಲಜನಕ ಸರಬರಾಜು ಕಡಿಮೆ ಆದಾಗ ಕೋಮಾಗೆ ಹೋಗ್ತಾರೆ. ಇವರಿಗೆ ತಲೆಗೆ ಪೆಟ್ಟು ಬಿದ್ದಿದೆ. ಹಾಗಾಗಿ ಡಾಕ್ಟರ್, ಮನೇಲಿ ಒಂದು ವಿಶೇಷ ನಡೀತಾ ಇದೆ. ನಾನು ಇವ್ರನ್ನ ಕರ್ಕೊಂಡು ಹೋಗ್ಲೇಬೇಕು. ನಿಮಗೆ ಅಷ್ಟೊಂದು ಅವಸರದ ಕೆಲಸ ಇದ್ರೆ ನಾನೇನೂ ಮಾಡೋಕ್ಕಾಗಲ್ಲ. ಅಂದ್ರೆ ಡಾಕ್ಟರ್, ಇವ್ರ ಪಲ್ಸ್ ಚೆನ್ನಾಗಿದೆ. ನನ್ನ ಜ್ಞಾನದ ಪ್ರಕಾರ ಇವರಿಗೆ 1-2 ದಿವಸದಲ್ಲಿ ಗುಣ ಆಗತ್ತೆ. ಅಷ್ಟು ಮಾತ್ರ ಭರವಸೆ ಕೊಡಬಲ್ಲೆ. ಆದ್ರೆ ನೀವು ಅಂದ್ಕೊಂಡಿರೋ ರೀತಿ ಅವ್ರನ್ನೀಗ ಎಲ್ಲೂ ಕರ್ಕೊಂಡೋಗೋದಿಕ್ಕಾಗಲ್ಲ. ಆದ್ರೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಡಾಕ್ಟರ್. ನಾನು ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಲೇಬೇಕು ಅವ್ರನ್ನ. ಇಲ್ಲಿ ನೋಡಿ, ನಿಮ್ಗಂತ ಅವಸರದ ಕೆಲಸ ಇದ್ರೆ ನಾನೇನೂ ಮಾಡೋದಕ್ಕಾಗಲ್ಲ. ಇದು ವೈದ್ಯಕೀಯ ಸಮಸ್ಯೆ. ಇವ್ರನ್ನ ಎಲ್ಲೆಲ್ಲೋ ಅಲಿಸಿದ್ರೆ ಅಪಾಯ ಜಾಸ್ತಿ. ಬಿ ಕೇರ್ಫುಲ್. ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಅಂತಲೂ ನಾನು ಹೇಳಲ್ಲ. ಯಾಕೆ ಅಂದರೆ ಇವ್ರನ್ನ ಅಲ್ಲಿ ಕರ್ಕೊಂಡೋಗೋದ್ರೊಳಗೆ ಜೀವಕ್ಕೆ ಅಪಾಯ ಆಗ್ಬೋದು. ಆದ್ರೆ ಡಾಕ್ಟರ್, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಇವ್ರನ್ನ ಕರ್ಕೊಂಡು ಬರ್ತೀನಿ ಅಂತ. ನಾನು ಅರ್ಜೆಂಟಾಗಿ ಹೋಗ್ಲೇಬೇಕು. ಮಾತು ಕೊಟ್ಟಿರೋರಿಗೆ ಅರ್ಥ ಆಗೋ ರೀತಿ ಹೇಳಿ. ಇದಕ್ಕೂ ಮೀರಿ ಕರ್ಕೊಂಡೋಗ್ತೀನಿ ಅಂತಂದ್ರೆ ಅದು ನಿಮ್ಮ ಜವಾಬ್ದಾರಿ. ಅದಕ್ಕೆ ನಾನು ಜವಾಬ್ದಾರನಾಗಲ್ಲ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ? ಇಲ್ಲೇ ಇದ್ದು ಚಿಕಿತ್ಸೆ ಪಡೆಯೋದೊಂದೇ ಪರಿಹಾರ. ಒಂದು ವೇಳೆ ಆಂಬುಲೆನ್ಸ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂದ್ರೂ ಕೂಡ ಕರ್ಕೊಂಡೋಗೋ ಹಾಗಿಲ್ಲ. ಹೀಗೂ ನನ್ನ ಮಾತನ್ನು ಮೀರಿ ದಾಟಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಅದು ನಿಮ್ಮ ಜವಾಬ್ದಾರಿ. ಹಾಗಾದ್ರೆ ಇವಾಗ ಸಮಸ್ಯೆಗೆ ಪರಿಹಾರ ದಯವಿಟ್ಟು ತಾತ್ಕಾಲಿಕ ಕೋಮಾ ಅಂದ್ರೆ ಟೆಂಪ್ರವರಿ ಕೋಮಾ ಅಂತಾರೆ. ಕೋಮಾದಲ್ಲೂ ಕೂಡ ಬೇರೆ ಬೇರೆ ರೀತಿ ಇದೆ. ರೋಗಿ ಎಚ್ಚರವಾಗಿದ್ರೂ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ಗುರ್ಸಕ್ಕಾಗದೇ ಇರೋದು ಕೂಡ ಒಂದ್ ರೀತಿ ಕೋಮಾನೆ.
ಹಲೋ ಶಾಂತಿ. ಚಿನ್ನು ಇಷ್ಟೊತ್ತು ಬೇಕಾ ನಿಂಗೆ ರಿಸೀವ್ ಮಾಡಕ್ಕೆ? ಅದು ಸ್ವಲ್ಪ ಬಿಸಿ ಇದೆ, ಹೇಳು ಶಾಂತಿ. ಅರ್ಚನನ್ ಕರ್ಕೊಂಡು ಹೊರಟಿದ್ಯಾ? ಹಾ. ಹಬ್ಬ, ಒಂದ್ಸರಿ ಕೊಡೋ, ಫೋನ್ ಕೊಡೋ ಅವಳ ಹತ್ರ. ನಾನೀಗ ಮಾತಾಡ್ಬೋದ ಅವಳ ಹತ್ರ? ಅದು ಶಾಂತಿ, ಡಾಕ್ಟರ್ ನನ್ನ ಹೊರಗಡೆ ಕಳಿಸಿದ್ದಾರೆ. ಅದೇನೋ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ತುಂಬಾ ಸುಸ್ತಾಗಿ ಮಲಗಿದ್ದಾಳೆ ಅರ್ಚನಾ. ಇವಾಗ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಶಾಂತಿ. ಸರಿ ಸರಿ, ಆದಷ್ಟು ಬೇಗ ಬನ್ನಿ. ಚಿನ್ನು, ನಿಜ ಹೇಳ್ಬೇಕಂದ್ರೆ ಯಾವಾಗಳನ್ನ ನೋಡ್ತೀನೋ, ಯಾವಾಗಳ ಜೊತೆ ಮಾತಾಡ್ತೀನೋ, ಯಾವಾಗಳನ್ನ ನನ್ನ ಅಣ್ಣನ್ ತೋರಿಸ್ತೀನೋ ಅಂತೆಲ್ಲ ಅನ್ಸ್ಬಿಟ್ಟಿದೆ ಕಣ ನಂಗೆ. ಈಗ ನನ್ ಮನ್ಸ್ ಹೇಗಿದೆ ಗೊತ್ತಾ? ರೆಕ್ಕೆ ಬಂದು ನೀಲಿ ಆಕಾಶದಲ್ಲಿ ಹಾರಾಡ್ತಾ ಇದ್ದೀನಿ. ಇಲ್ಲಿ ನಾನೊಬ್ಳೆ ಮಾತಾಡ್ತಿದ್ದೀನಿ, ಏನಾದ್ರೂ ಹೇಳೋ. ಸರಿ ಬೇಗ ಬಾ. ಓ ಗೊತ್ತು ಬಿಡು, ನಿನ್ಗೂ ಎಕ್ಸೈಟ್ಮೆಂಟ್ ತಾನೆ. ಸರಿ ಸರಿ ಸರಿ, ಕರ್ಕೊಂಬಾ. ನಾನು ನಿನ್ ಮುಖದಲ್ಲಿರೋ ರಿಯಾಕ್ಷನ್ ನೋಡ್ಬೇಕಪ್ಪ. ನಾನು ಅವಳು ಪಕ್ಕದಲ್ಲಿ ನಿಂತ್ಕೊಂಡಾಗ ನಾವಿಬ್ರು ಹೇಗ್ ಕಾಣಿಸ್ತಿದೀವಿ ಅನ್ನೋ ರಿಯಾಕ್ಷನ್ನ ನಿನ್ ಮುಖದಲ್ಲೂ ನೋಡ್ಬೇಕು. ಸರಿ ಸರಿ, ಬೇಗ ಕರ್ಕೊಂಡ್ ಬಾ. ಬರ್ತೀವಿ ಶಾಂತಿ. ಅಪ್ಪ, ಇಷ್ಟು ದಿನ ನನ್ ಬೇಡಿಕೆ ಕನ್ಸು ಎಲ್ಲ ಈಡೇರ್ತಿದ್ದೆ ಫೈನಲಿ. ಏನ್ ಮಾಡ್ಲಿ? ಹೇಗ್ ಬರ್ಲಿ ಶಾಂತಿ, ಹೇಗ್ ಬರ್ಲಿ? ಅವಳು ಮಾತಾಡೋ ಸ್ಥಿತಿಯಲ್ಲಂತೂ ಇಲ್ಲ. ಕಡೆ ಪಕ್ಷ ನನ್ನ ನೋಡೋ ಸ್ಥಿತಿಯಲ್ಲೂ ಇಲ್ಲ ಅವಳು. ಈ ವಿಷಯ ನಾನು ನಿನ್ಗೆ ಹೇಳಿದ್ರೆ ನೀನ್ ತಡ್ಕೊಳಲ್ಲ. ಇದನ್ನ ನಿನಗೆ ನಾನು ಹೇಳೋದಕ್ಕೂ ಆಗೋದಿಲ್ಲ ಶಾಂತಿ. ಬಹಳ ದಿನದಿಂದ ನೀನೊಂದು ಆಸೆ ಇಟ್ಕೊಂಡಿದ್ದೆ, ನೀನು ಶಾಂತಿ ನಿವಾಸಕ್ಕೆ ಹೋಗ್ಬೇಕು ಅಂತ. ನಿನ್ ಬದುಕಲ್ಲಿ ಅದು ನೆರವೇರ್ತಾ ಇದೆ ಶಾಂತಿ. ನೀನ್ ಸಂತೋಷವಾಗಿರ್ತೀಯ. ಇಂಥ ಸಮಯದಲ್ಲಿ ಇದನ್ನ ನಿನಗೆ ಹೇಗೆ ಹೇಳಿ ಶಾಂತಿ? ದೇವ್ರು ಸರಿ ಇಲ್ಲ.